ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆ್ಯಸ್ ಯೂಶ್ವಲ್ ನಾನು ಗೇಟ್ ಹತ್ರ ಹೋಗಿ ಪೇಪರೆಲ್ಲ ತಂದಿಟ್ಟು ಹಾಗೆಯೇ ಗಿಡಗಳಿಗೆ ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅದೊಂದು ಡೈಲಿ ರೂಟೀನ್ ನಂದು. ಯಾವಾಗಲೂ ಕೂಡ ನೀರು ಹಾಕದೇ ಇದ್ದರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಇನ್ನೇನು ನೀರು ಹಾಕೋಕ್ಕೆ ಅಂತ ಪೈಪ್ ಎತ್ತಿದೆ ನೋಡಿ, ಸೈಡಲ್ಲಿ ಕಾರಂಜಿ ಆ ಕಡೆ. ಎಂಥ ಅವಸ್ಥೆ ಮಾರೇರಿ, ಅದು ಪೈಪ್ ಒಡೆದೋಗಿದೆ. ತುಂಬ ಹಳೇದು, ಸುಮಾರು ವರ್ಷದ ಹಳೇದು ನೋಡಿ. ಆ ಪೈಪಲ್ಲಿ ನೀರು ಹಾರ್ತಾಯಿದೆ, ಆಚೆಯಿಂದ ನೀರು ಹಾರ್ತಿದೆ, ಈಚೆಯಿಂದ ಫೋರ್ಸಲ್ಲಿ ನೀರು ಬರ್ತಿಲ್ಲ. ಇಡೀ ಅಂಗಳಲ್ಲ ಒದ್ದೆ, ಎಲ್ಲೆಂದರಲ್ಲಿ ನೀರು ಹೋಗೋಕ್ಕೆ ಶುರುವಾಗ್ಬಿಟ್ಟಿದೆ ನೋಡಿ. ಈ ಅವಸ್ಥೆಯಲ್ಲಿ ನಾನು ಗಿಡಗಳಿಗೆ ನೀರು ಹಾಕೋದು ಎಷ್ಟು ದೊಡ್ಡ ಸರ್ಕಸ್ ಗೊತ್ತಾ. ಲಾಸ್ಟ್ ಟೈಮ್ ಹಾಗೆ ಅಡ್ಜಸ್ಟ್ ಮಾಡಿ ಆ ಕಡೆಗೆಲ್ಲ ಅದು ನೀರು ಹೋಗ್ತಾಯಿತ್ತು, ಈ ಕಡೆಗೆಲ್ಲ ನಾನು ಪೈಪ್ ಹಿಡಿದು ನೀರು ಹಾಕಿದೆ. ಹಾಗೆ ಹೀಗೆ ಮಾಡಿ ಇಡೀ ಅಂಗಳಕ್ಕೆ ನೀರು ಹಾಕಿಬಿಟ್ಟಿದ್ದೆ. ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೆ, ಈ ಸಲ ಹಂಗಾಗ್ತಿಲ್ಲ. ಎಲ್ಲ ಟೈಮ್ ಆ ಪ್ಲ್ಯಾನ್ ನನಗೆ ಸಪೋರ್ಟ್ ಮಾಡಲ್ಲ, ಹಾಗೆ ಒಮ್ಮೊಮ್ಮೆ ಸಕ್ಸಸ್ ಆಗುತ್ತೆ. ಹಾಗೆ ಇವತ್ತು ಸ್ವಲ್ಪ ಆ ಕಾಲಲ್ಲಿ ಅದು ಇಟ್ಕೊಂಡೆ, ಅದನ್ನು ಏನು ಒಡೆದಿದೆ ಪೈಪು ಹಾಗೇ ಮಾಡಿ ಇಲ್ಲೆಲ್ಲ ನೀರು ಹಾಕಿ ಮುಗಿಸಿದೆ. ಇಲ್ಲದ್ರೆ ಆ ಕಡೆನೇ ಜಾಸ್ತಿ ನೀರು ಹೋಗ್ಬಿಡುತ್ತೆ. ದೊಡ್ಡ ಸರ್ಕಸ್ ಆಯಿತು, ಸಾಕು ಬೇಕಾಯ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಇದೊಂಥರ ಕ್ಯಾಕ್ಟಸ್ ಆಯಿತಾ. ಇದು ಹೂ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ವೈಟ್ ಕಲರ್ ಹೂಗಳು, ಚಿಕ್ಕ 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 ಎಸಳು, ತುಂಬ ಚೆಂದ. ಹಾಗೇ ಇದ್ದರೆ ಇದೆಂಥ ಗಿಡಪ್ಪ ಅಂತ ಅನಿಸುತ್ತೆ. ಹೂ ಬಿಡೋಕ್ಕೆ ಶುರು ಮಾಡಿದ ಕೂಡಲೇ ಹೀಗೆ. ಅಂತೂ ಹೂವೆಲ್ಲ ಬಂದುಬಿಟ್ರೆ ಗಿಡ ತುಂಬ ನೋಡಿ. ನನಗೊಂದು ಗಿಡಕ್ಕೆ ನೀರು ಹಾಕಿದ್ದು ಒಂಥರ ಸಾರ್ಥಕ ಅನಿಸುತ್ತೆ. ಹಾಗೆ ಖುಷಿಯಾಗತ್ತೆ ನೋಡೋದಕ್ಕೆ ಅಲ್ವಾ. ಎಷ್ಟು ಪ್ರಕೃತಿಯ ಒಂದು ವಿಸ್ಮಯ ಅಂದರೆ, ಈ ಹೂಗಳೆಲ್ಲ ಒಂದಕ್ಕಿಂತೊಂದ ಚಂದ ಚಂದ ಚಂದ. ಸೇವಂತಿಗೆ ಪುನಃ ಬರೋಕ್ಕೆ ಶುರುವಾಗಿದೆ. ದೇವರಿಗೆ ಹೂಗಳನ್ನೆಲ್ಲ ಕೊಯ್ದಾಯಿತು ನನಗೆ. ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣ, ಮೊನ್ನೆ 2 ಮೆಣಸಿನಕಾಯಿ ತೆಗೆದಿಟ್ಟಿದ್ದೇನೆ, ಹಸಿ ಮೆಣಸು. ಇದು ಈಗ ಸಿಕ್ಕಿದೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕಷ್ಟೆ. ಅಲ್ಲೇ ನೋಡಿ, ಅದು ಪಕ್ಕದ ಮನೆಯದು ಸ್ಟ್ಯಾಚ್ಯೂ ಎಲ್ಲ ಆಯಿತಾ. ನಿಜವಾದ ನವಿಲೆ ಕೂತ್ಬಿಟ್ಟಿದೆ ನೋಡಿ, ಸುಮ್ಮನೆ ಕೂತಿದೆ ಎಷ್ಟೊತ್ತು ಗೊತ್ತಾಯ್ತಾ. ಬೆಳಿಗ್ಗೆ ಬಂದುಬಿಟ್ಟು ಬೆಳಗ್ಗೆನೇ ಅದಕ್ಕೇನೋ ಚಿಂತೆ ಪಾಪ. ಕೂತಿದೆ ಅಂದ್ರೆ ಕೂತೇ ಬಿಟ್ಟಿದೆ ಅಲಗಾಡ್ದಂಗೆ. ನಾನು ನೋಡಿದೆ ವಿಡಿಯೋ ಮಾಡಿಕೊಂಡೆ ಸೀದಾ ಬರ್ತಾಯಿದ್ದೆ ಪಾಪ. ಆಯಿತು, ನನಗೀಗ ಬೆಳಿಗ್ಗೆ ಕಿಚನ್ನಲ್ಲಿ ಕೆಲಸ ಸ್ಟಾರ್ಟ್. ನಮ್ಮದು ಅಡುಗೆ ಭಟ್ಟರ ಕೆಲಸ. ಏನು ಮಾಡ್ತೀನಿ ಗೊತ್ತಾ, ಬೆಳಗ್ಗೆ ತಿಂಡಿಗೆ ನನ್ನ ಮಗಳ ಡಿಮ್ಯಾಂಡು ಆಲೂಗಡ್ಡೆ ಈರುಳ್ಳಿ ಹಾಕಿ ಪಲ್ಯ ಮಾಡ್ತಾರಲ್ವ, ಮಸಾಲೆ ದೋಸೆ ಮಾಡಿ. ಹಾಗೆ ಆ ರೀತಿ ಪಲ್ಯ ಮಾಡೋ ದೋಸೆಗೆ ಅಮ್ಮ ಹೇಳಿದ್ಲು. ಹಾಗೆ ಮಾಡಿಕೊಡೋದು, ಅವಳಿಗೆ ಏನೆಲ್ಲ ಬೇಕೋ ಅದನ್ನು ಮಾಡಿಕೊಡ್ತಾ ಹೋಗೋದು. ತಾಯಂದಿರದ್ದು ಹಾಗೆ ಅಲ್ವಾ, ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡಿ ತಿನ್ನಿಸಿದರೆ ನಮಗೂ ಸಮಾಧಾನ, ಅವುಗಳಿಗೂ ಖುಷಿ. ಹಾಗೆ ನಾನು ಬೇಯಕ್ಕಿಟ್ಟಿದ್ದೆ, ನೀರು ಹಾಕ್ಲಿಕ್ಕೆ ಹೋಗುವಾಗ ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದೆ. ಹಾಗೆ ಆಲೂಗಡ್ಡೆ ಬೇಯಿಸಿ ಮಾಡೋದಲ್ವ ಪಲ್ಯ. ಬೇರೆ ರೀತಿ ಆಲೂಗಡ್ಡೆ ಪಲ್ಯ ಮಾಡೋದಿರುತ್ತೆ, ಆದರೆ ದೋಸೆಗೆ ಈ ರೀತಿ ಮಾಡ್ತಾರಲ್ವ, ಹೋಟೆಲಲ್ಲಿ ಕೊಡ್ತಾರೆ ನೋಡಿ. ಹಾಗೆ ಆಲೂಗಡ್ಡೆ ತುಂಬ ಬಿಸಿ ಇದಾಯ್ತಾ, ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ತಣಿಯೋಕೆ ಇಟ್ಟುಬಿಡ್ತೇನೆ. ಹಾಗೆ ನೀರು ಹಾಕಿ ತಣಿಯೋಕೆ ಇಡುವಾಗ ನನ್ನದೊಂದು ಆಟ, ನೀರಲ್ಲಿ ಆಟ ಆಡೋದು. ಸ್ವಿಮ್ಮಿಂಗ್ ಪೂಲು ಅಥವಾ ಹೊಳೆ ನದಿ ಅಂತೆಲ್ಲ ಹೋಗೋದಿಲ್ಲವಲ್ಲ ನಾವು, ಹೀಗೆ ನಲ್ಲಿ ನೀರೆಲ್ಲ ಆಟ ಆಡ್ತಾ ಇರೋದು. ತುಂಬ ಹೊತ್ತು ನೀರೆಲ್ಲ ಆಟ ಆಡೋಕ್ಕಾಗಲ್ಲ, ಬಿಲ್ ಬರುತ್ತೆ ನೀರೆಲ್ಲ ಚೆಲ್ತಾ ಇದ್ದರೆ. ಈರುಳ್ಳಿ ಹೆಚ್ಚಿಟ್ಟಿದ್ದನ್ನು ಮುಚ್ಚಿಟ್ಟಿದ್ದೆ, ಯಾಕೆ ಗೊತ್ತಾ, ಇದೊಂದು ಸ್ಪೆಷಲ್ ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ. ಹೀಗೆ ಓಪನ್ ಆಗಿಟ್ಟರೆ ಸುತ್ತಮುತ್ತಲಿನ ವಾತಾವರಣದಲ್ಲಿರೋ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಹೀರ್ಕೊಳ್ಳೋ ಶಕ್ತಿ ಇರುತ್ತಂತೆ ಈರುಳ್ಳಿಗೆ. ಹಾಗಾಗಿ ತುಂಬ ಹುಷಾರಿಲ್ಲದವರ ಮನೆಯಲ್ಲೆಲ್ಲ ಒಂದೊಂದು ಕಡೆ ಈರುಳ್ಳಿ ಇಡ್ತಾರೆ. ಪುರಾತನ ಕಾಲದಿಂದ ಬಂದ ಒಂದು ಪದ್ಧತಿ. ಅಂದರೆ ಆ ಗುಣ ಇದೆ ಈರುಳ್ಳಿಯಲ್ಲಿ, ವೈರಸ್ಸು ಬ್ಯಾಕ್ಟೀರಿಯಾ ಎಲ್ಲ ಹೀರ್ಕೊಳ್ಳೋದು. ಹಾಗಾಗಿ ಓಪನ್ ಇಡಬಾರ್ದು ಅಂತ ಅಷ್ಟೇ. ಯಾಕಂದರೆ ಮತ್ತೆ ನಾವು ಅದನ್ನೇ ತಿಂತೇವಲ್ವ, ಸುಮ್ಮನೆ ನಮ್ಮ ಹೊಟ್ಟೆಗೆ ಹೋಗಿಬಿಡುತ್ತೆ. ಅದಕ್ಕೆ ಮುಚ್ಚಿಟ್ಟಿಡ್ಬೇಕು ಯಾವಾಗಲೂ ಕೂಡ. ಇದನ್ನು ನೆನಪಿಡಿ, ಸ್ಪೆಷಲ್ ಟಿಪ್ಸ್ಗಳು. ಹಾಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಾನು ಹಾಗೆ ಸ್ಪೆಷಲ್ ಟಿಪ್ಸ್ ಹೇಳ್ತಾ ಇರ್ತೇನೆ, ನಮ್ಮಮ್ಮ ಹೇಳ್ಕೊಟ್ಟಿರುವಂಥದ್ದು. ಈಗ ಮ್ಯಾಶರ್ ತಗೊಂಡು ನಾನು ಆಲೂಗಡ್ಡೆನ ಸರಿಯಾಗಿ ಮ್ಯಾಶ್ ಮಾಡಬೇಕು.
ಇನ್ನು ಚಾಲು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಆಗ್ತಾ ಇದ್ದಂಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಮೆಣಸು, ನಮ್ಮ ಫೇವರೆಟ್ ಹಿಂಗು, ಘಮ ಘಮ ಅಂತ ಪರಿಮಳ ಬರಬೇಕಲ್ವ, ಅದಕ್ಕೋಸ್ಕರ ಅದೆಲ್ಲ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಜೀರಿಗೆ ಬೇಕಾದ್ರೆ ಹಾಕಿ, ಎಳ್ಳು ಬೇಕಾದ್ರೆ ಹಾಕಿ, ಏನಾರು ಹಾಕಿ ಒಗ್ಗರಣೆ ಏನೇನು ಹಾಕಿದರೂ ಕೂಡ ಪರಿಮಳನೇ ತಾನೇ. ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಉದ್ದಿನಬೇಳೆ, ಸಾಸಿವೆ ಕಾಳು, ಆಮೇಲೆ ಪುದೀನ ಎಲೆಯನ್ನು ಸ್ವಲ್ಪ ಹಾಕ್ತಾಯಿದ್ದೇನೆ. ನಮ್ಮ ಮನೆಯಲ್ಲೇ ಬಂದಿತ್ತಲ್ವ, ಅದನ್ನು ಕೂಡ ಪರಿಮಳಕ್ಕೆ. ಹಸಿಮೆಣಸು ಹಾಕ್ತಾರೆ ಎಲ್ಲರೂ ಕೂಡ, ನಾನು ಖಾರ ಆಗಲ್ಲ, ಹಾಗಾಗಿ ಒಣಮೆಣಸು ಹಾಕ್ತಾಯಿದ್ದೇನೆ. ಹಾಗೆ ಮ್ಯಾಶ್ ಮಾಡಿದ ಆಲೂಗಡ್ಡೆ ಹಾಕಿದೆ, ಉಪ್ಪು ಹಾಕಿದೆ, ಅರಿಶಿಣ ಕೂಡ ಮಿಡ್ಲಲ್ಲಿ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಸಕ್ಕರೆಯನ್ನು ಉದುರಿಸ್ಬಿಟ್ಟೆ. ಎಲ್ಲ ರೆಡಿ ಆದಮೇಲೆ ಸಖತ್ತಾಗಿ ಫಸ್ಟ್ ಕ್ಲಾಸಾಗಿ ರೆಡಿ ಆಯಿತು. ಇದಂತೂ ಎಲ್ರಿಗೂ ಗೊತ್ತೇ ಇದೆ, ವಿವರವಾಗಿ ಹೇಳುವ ಅಗತ್ಯವಿಲ್ಲ ಅಲ್ವಾ. ಆಲೂಗಡ್ಡೆ ಪಲ್ಯ ಲಾಸ್ಟಿಗೆ ಲಿಂಬು ಹಿಂಡ್ಬಿಟ್ರೆ ಆಯಿತು. ನಾನು ಹೀಗೆ ಸೌಟಲ್ಲಿ ಲಿಂಬು ಹಿಂಡ್ಕೊತೇನೆ. ಆ ಬೀಜ ಎಲ್ಲ ತೆಗೆದು ಎತ್ತಿ ಬಿಸಾಕ್ಬೋದಲ್ವ, ಸುಮ್ಮನೆ ಹೊಟ್ಟೆಗೆ ಹೋಗುತ್ತೆ, ಕೈ ಬರುತ್ತೆ, ಎಲ್ಲ ಪ್ರಾಬ್ಲಮ್ ಅಂತ ಅದನ್ನು ಹಾಗೆ ಮಾಡೋ ಪದ್ಧತಿ. ಇದು ಒಂದು ಸ್ಪೆಷಲ್ ಟಿಪ್ಸ್, ನೀವು ಕೂಡ ಹಾಗೆ ಮಾಡಿ. ಈಗ ಬಿಸಿ ಬಿಸಿ ದೋಸೆಯನ್ನು ಮಾಡೋದು. ರೌಂಡ್ ತಿರ್ಸ್ಬಿಡೋದು ಹೀಗೆ. ಆಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಸ್ವಲ್ಪ ತುಪ್ಪ ಎಲ್ಲ ಸವರ್ಬಿಟ್ರೆ ಸಖತ್ತಾಗಿರುತ್ತೆ. ಸೊ ಆಲೂಗಡ್ಡೆ ಪಲ್ಯ ದೋಸೆ ರೆಡಿ ಆಯಿತು. ನಾನಂತೂ ಜೋನಿ ಬೆಲ್ಲ, ತುಪ್ಪ, ಆಲೂಗಡ್ಡೆ ಪಲ್ಯ, ದೋಸೆ, ನಾವು ಹೀಗೇನೆ. ನೀವು ಆ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಉಂಟಲ್ಲ, ಕಳೆದೇ ಹೋಗ್ತೀರ, ಅಷ್ಟು ಚೆನ್ನಾಗಾಗತ್ತೆ. ಇದು ಇನ್ನೊಂದು ಸ್ಪೆಷಲ್ ಟಿಪ್ಸ್. ಹೀಗೆ ಕಾವಲಿ ಬಿಸಿ ಇರುತ್ತಲ್ಲ, ದೋಸೆ ಗೀಸೆ ಚಪಾತಿ ಎಲ್ಲ ಮಾಡಿ ಮುಗಿದ ಮೇಲೆ, ಆಗ ಆ ಕಾವಲಿ ಬಿಸಿಯನ್ನು ಯಾಕೆ ವೇಸ್ಟ್ ಮಾಡಬೇಕಲ್ವ, ಕಾದಿರತ್ತಲ್ವ ಗ್ಯಾಸ್ ಸ್ಟವ್ ಎಲ್ಲ, ಸುಮ್ಮನೆ ಉರಿಸಿ ಇದಾಗಿರುತ್ತಲ್ವ, ಅದಕ್ಕೋಸ್ಕರ ಅದು ವೇಸ್ಟ್ ಮಾಡಬಾರ್ದಂತ ನಾವು ಈಗ ಶೇಂಗಾವನ್ನು ಹೀಗೆ ಹಾಕಿ ಇಟ್ಟುಬಿಡಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ಆ ಕಾವಲಿ ಬಿಸಿ ಏನಿರುತ್ತೆ, ಶೇಂಗಾ ಚೆನ್ನಾಗಿ ಹುರ್ಕೊಂಡು ಬಿಡುತ್ತೆ ಗೊತ್ತಾ. ಅವಾಗ ದೋಸೆ ಚಪಾತಿ ಮಾಡಿದಾಗೆಲ್ಲ ಇದನ್ನು ಹಾಕೋದು, ಆರಿದ ಮೇಲೆ ತಿರ್ಗಾ ಡಬ್ಬಕ್ಕೆ ಹಾಕಿಡೋದು, ಪುನಃ ಹಿಂಗೆ ಹಾಕೋದು ಮಾಡಿ ಒಂದು 3-4 ಸಲ ಆಗುವಾಗ ಸಖತ್ತಾಗಿ ಫ್ರೈ ಆಗಿರುತ್ತೆ. ಕೂಡಲೇ ನೀವು ಅವಲಕ್ಕಿಗೋ ಅದಕ್ಕೋ ಇದಕ್ಕೋ ಒಗ್ಗರಣೆಗೂ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಕಷ್ಟಪಡುವ ಅಗತ್ಯ ಇಲ್ಲ ಅಂತ. ಫ್ರೈ ಮಾಡ್ತಾ ಕುತ್ಕೋಬೇಕಲ್ಲ ಶೇಂಗಾನ. ನಾನೀಗ ನೋಡಿ ಮಜ್ಜಿಗೆ ಎಲ್ಲ ಕಡಿದು ಬೆಣ್ಣೆ ತೆಗೆದಿದ್ದೇನೆ. ಇದೊಂದು ವಾರದ ಬೆಣ್ಣೆ. ಆಮೇಲೆ ರಾತ್ರಿಗೆ ನೋಡಿ, ಇದು ಅನ್ನ ಸ್ವಲ್ಪ ಉಳಿದಿತ್ತಲ್ವ, ಮಿಕ್ಸಿಗೆ ಹಾಕಿದೆ, ಪೇಸ್ಟ್ ಮಾಡಿದೆ. ಆ ಪೇಸ್ಟನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಉಪ್ಪೆಲ್ಲ ಹಾಕಿ, ಈರುಳ್ಳಿ ಬೇಕಾದ್ರೆ ಹಾಕ್ಬೋದು, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಏನೇ ಇದ್ದರೂ ಕೂಡ ಮಿಕ್ಸ್ ಮಾಡಿ ತಾಳಿಪಿಟ್ಟು ಅಂತ ಮಾಡ್ತೇವೆ. ಬಾಳೆ ಎಲೆ ಮೇಲೆ ತಟ್ಟದು, ಹೀಗೆ ನಿಪ್ಪಟ್ಟು ಥರ ತಡ್ತಾ ಹೋದ್ರೆ ಆಯಿತು. ತೋರಿಸ್ತೇನೆ. ಸ್ವಲ್ಪ ಒಂದು ಬೌಲಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹಚ್ಕೋತಾ ಆ ಮಿಶ್ರಣ ಏನಿದೆ ಅದನ್ನು ಉಂಡೆ ಹಾಗೆ ಮಾಡಿಕೊಂಡು ಇದಕ್ಕೆ ಹಾಕಿ ತಟ್ಟಿ ಬಿಡಬೇಕು. ಬಾಳೆ ಎಲೆ ಮೇಲೂ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಹಾಗೆಲ್ಲ ಮಾಡ್ಕೊಂಡು ತಟ್ಟಿ ತಾಳಿಪಟ್ಟು ರೆಡಿ ಮಾಡೋದು. ಕೆಲವರು ಏನೋ ಎಣ್ಣೆ ರೊಟ್ಟಿ ಏನೋ ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಲ್ಲಿ ಕರೀತಾರೆ. ನಾಮ ಹಲವು ಇದ್ರೇನು, ವಿಷಯ ಒಂದೇ, ದೇವರೊಂದೇ, ನಾಮ ಹಲವು, ಹಾಗೆ ಅಲ್ವಾ. ತಾಳಿಪಿಟ್ಟು ಎಣ್ಣೆ ರೊಟ್ಟಿ ಎಲ್ಲ ಒಂದೇ. ಮಾಡುವ ಕ್ರಮ ಹೀಗೆ. ಅನ್ನ ಸ್ವಲ್ಪ ಜಾಸ್ತಿ ಉಳಿದ್ಬಿಟ್ರೆ ಹೀಗೆ ಮಾಡ್ಕೊಬಿಡಿ. ಅನ್ನ ಮತ್ತು ಉಣ್ಣಕ್ಕೆ ಬೇಸರ ಆಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಏನಾದ್ರು ಇದೆ, ಗೋಧಿ ಹಿಟ್ಟು ಕೂಡ ಸ್ವಲ್ಪ ಹಾಕ್ಕೋಬೋದು, ಆದರೆ ಅಕ್ಕಿ ಹಿಟ್ಟಲ್ಲೇ ಮಾಡುವಂಥದ್ದು. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಸವರಿ ಟಪ್ ಅಂತ ತಟ್ಟಿಬಿಡ್ತೇನೆ. ಆಮೇಲೆ ಬಿಸಿ ಕಾವಲಿಗೆ ಹಾಕಿ ಬೇಯಿಸಿ ಬಿಟ್ಟರೆ ಆಯಿತು. ಅದಕ್ಕೆ ಮಧ್ಯಾಹ್ನ ಮಾಡಿದ ಸಾಂಬಾರು ಏನೋ ಚಟ್ನಿ ಬೇಕಾದ್ರೆ ಮಾಡಿಕೊಂಡು ಕಾಂಬಿನೇಷನ್ ಮಾಡಿಕೊಂಡು ಏನಾದ್ರು ಮಾಡಿಕೊಂಡು ತಿಂದುಬಿಟ್ರೆ ಆಯಿತು. ಮಧ್ಯೆ ಹೀಗೆ ರೌಂಡ್ ಮಾಡೋದು ಯಾಕೆ ಗೊತ್ತಾ, ಕಾವಲಿ ಮೇಲೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಬಿಡಬೇಕು ಅದಕ್ಕೆ, ಆಗ ಚೆನ್ನಾಗಿ ಫ್ರೈ ಆಗುತ್ತೆ, ಸಖತ್ತಾಗಿರುತ್ತೆ. ಇದೆಲ್ಲ ನಮ್ಮಮ್ಮ ಹೇಳಿಕೊಟ್ಟ ವಿದ್ಯೆ. ಅಮ್ಮ ಮಾಡೋದನ್ನು ನಾನು ನೋಡಿಕೊಂಡು ಕಲಿತೆ. ಹೀಗೆ ರೌಂಡ್ ಯಾಕೆ ಮಧ್ಯೆ ಹಿಂಗೆ ಮಾಡ್ತೀನಿ ಅಂದಾಗ ಅಮ್ಮ ಹೇಳಿದ್ದಿದ್ದು, ಎಣ್ಣೆ ಬಿಡೋಕ್ಕೆ ಒಂದು ಸ್ವಲ್ಪ ಜಾಗ ಕೊಡೋದು ಮಧ್ಯದಲ್ಲಿ ಎಣ್ಣೆ ಹಾಕೋಕ್ಕೆ. ಹಾಗೆ ಕಾವಲಿಗೆ ಮೇಲೆ ನೋಡಿ ಬಾಳೆ ಎಲೆನೇ ಸಮೇತ ಹಾಕಿ ಹೀಗೆ ತೆಗೆದುಬಿಟ್ರೆ ಆಯಿತು. ಆಮೇಲೆ ತಿರುವಿ ಹಾಕಿ ಬೆಂದುಬಿಡುತ್ತೆ, ಪ್ಲೇಟಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಯಿತು.
ಸೊ ಇವತ್ತಿನ ಸೂಪರ್ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ಯಾಕಂದರೆ ಇಷ್ಟೆಲ್ಲ ಟಿಪ್ಸ್ ಹೇಳಿಬಿಟ್ಟೆ ಅಲ್ವಾ, ಕಿಚನ್ ಟಿಪ್ಸ್ ಎಲ್ಲದೂ ಕೂಡ ಯೂಸ್ಫುಲ್ಲೇ ನಿಮಗೆ. ಹಾಗೆ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ನನ್ನ ಚಾನಲನ್ನು ಕಂಟಿನ್ಯೂಸ್ ನೋಡ್ತಾ ಎಲ್ಲ ವೀಡಿಯೋಸನ್ನು ತಪ್ಪದೆ ನೋಡ್ತಾ ಇರಿ. ತುಂಬ ಟಿಪ್ಸ್ಗಳು ಸಿಗ್ತಾನೆ ಹೋಗುತ್ತೆ. ಸೊ ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.